ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಯನ್ನ ನೋಡೋಣ. ಇದು ಭಾರತದ ಸಂಪತ್ತಿಗಾಗಿ ನಡೆದ ಒಂದು ಹೈ ಸ್ಟೇಕ್ಸ್ ರೇಸ್. ಕೇವಲ ಮಸಾಲೆ ಪದಾರ್ಥಗಳಿಗಾಗಿ ಶುರುವಾದ ಈ ಓಟ ಕೊನೆಗೆ ಒಂದು ಬೃಹತ್ ಸಾಮ್ರಾಜ್ಯದ ಸ್ಥಾಪನೆಗೆ ಹೇಗೆ ಕಾರಣವಾಯಿತು ಅಂತ ತಿಳಿಯೋಣ ಬನ್ನಿ. ಹಾಗಿದ್ರೆ ನಮ್ಮುಂದಿರೋ ಮುಖ್ಯ ಪ್ರಶ್ನೆ ಇದೆ. ಕೇವಲ ಮಸಾಲೆ ಪದಾರ್ಥಗಳಿಗಾಗಿ ಶುರುವಾದ ಒಂದು ಹುಡುಕಾಟ ಹೇಗೆ ಒಂದು ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಸಿತು? ಇದು ಬರೀ ವ್ಯಾಪಾರದ ಕಥೆ ಅಷ್ಟೇ ಅಲ್ಲ. ಇದರಲ್ಲಿ ಮಹತ್ವಾಕಾಂಕ್ಷೆ ಇದೆ, ಪೈಪೋಟಿ ಇದೆ, ಮತ್ತೆ ಚಾಣಾಕ್ಷ ತಂತ್ರಗಾರಿಕೆಯೂ ಇದೆ. ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಈ ಇಡೀ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಅಂದ್ರೆ ಈ ಸಮುದ್ರ ಮಾರ್ಗದ ದೊಡ್ಡ ರೇಸ್ ಇದೆಯಲ್ಲ, ಅದು ಶುರುವಾಗೋಕ್ಕೂ ಮುಂಚೆ ಪರಿಸ್ಥಿತಿ ಹೇಗಿತ್ತು? ಆಗಿನ ವ್ಯಾಪಾರವೆಲ್ಲ ಭೂಮಾರ್ಗದ ಮೂಲಕವೇ ನಡೀತಾ ಇತ್ತು. ಲಾಭ ಚೆನ್ನಾಗೇ ಇತ್ತು, ಆದ್ರೆ ಅದರಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ವು. ಆ ಕಾಲದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಅನ್ನೋದು ಯುರೋಪ್ ಮತ್ತು ಏಷ್ಯಾದ ನಡುವೆ ಇದ್ದ ಒಂದು ಸೂಪರ್ ಹೈವೇಯ ಟೋಲ್ಗೇಟ್ ತರ. ಶತಮಾನಗಳ ಕಾಲ ಎಲ್ಲ ಪ್ರಮುಖ ವ್ಯಾಪಾರ ಮಾರ್ಗಗಳು ಅದರ ಕಂಟ್ರೋಲ್ನಲ್ಲೇ ಇದ್ವು. ಭಾರತದ ಮಸಾಲೆ ಪದಾರ್ಥಗಳಂತ ಲಾಭದಾಯಕ ವ್ಯಾಪಾರವೆಲ್ಲ ಇದೇ ಒಂದೇ ಜಾಗದ ಮೂಲಕ ಹೋಗ್ಬೇಕಿತ್ತು. ಅಂದ್ರೆ ನೀವೇ ಯೋಚ್ಸಿ ಅದಕ್ಕೆ ಎಷ್ಟೊಂದು ಮಹತ್ವ ಇತ್ತು ಅಂತ. ಆದ್ರೆ 1453ರಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಒಟ್ಟುಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸ್ಕೊಂಡ್ರು. ಅಷ್ಟೇ, ಇದ್ದಕ್ಕಿದ್ದ ಹಾಗೆ ಆ ಗೇಟ್ ಕ್ಲೋಸ್ ಆಯಿತು. ಭೂಮಾರ್ಗಗಳು ಬ್ಲಾಕ್ ಆದ್ವು, ಅಥವಾ ತುಂಬಾನೇ ಜಾಸ್ತಿ ಟ್ಯಾಕ್ಸ್ ಹಾಕೋಕೆ ಶುರು ಮಾಡಿದ್ರು. ಇದರಿಂದ ಯುರೋಪಿಯನ್ನರಿಗೆ ಬೇರೆ ದಾರಿನೇ ಇರಲಿಲ್ಲ. ಭಾರತಕ್ಕೆ ಹೊಸದಾಗಿ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಲ್ಲಿಂದಲೇ ಆ ಮಹಾ ಓಟ ಶುರುವಾಗೆದ್ದು. ಸರಿ, ದಾರಿ ಬ್ಲಾಕ್ ಆಯ್ತು. ಈಗ ಮುಂದೇನು? ಎಲ್ಲೇ ನೋಡಿ ಕಥೆ ಏನೊಂದು ತಿರುವು ತಗೊಳ್ಳೋದು. ಹೊಸ ಸಮುದ್ರ ಮಾರ್ಗ ಹುಡುಕೋಕೆ ಶುರುವಾದ ಈ ರೇಸ್ನಲ್ಲಿ ಮೊದಲು ಎಂಟ್ರಿ ಕೊಟ್ಟೋರ್ಯಾರು? ಅವ್ರ ಪ್ಲಾನ್ಗಳೇನಾಗಿತ್ತು? ಅದನ್ನೋಡೋಣ ಬನ್ನಿ. ಈ ರೇಸ್ ಶುರುವಾಗಿದ್ದೇ ಒಂಥರ ಸ್ಟೆಪ್ ಬೈ ಸ್ಟೆಪ್ ಆಗಿ. ಮೊದಲು 1498ರಲ್ಲಿ ಪೋರ್ಚುಗಲ್ನ ವಾಸ್ಕೋ ಡ ಗಾಮಾ ಕಲ್ಲಿಕೋಟೆಗೆ ಬಂದು ತಲುಪಿದ. ಆಮೇಲೆ ಸುಮಾರು 100 ವರ್ಷಗಳ ನಂತರ 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂತು. ಅದಾದ 2 ವರ್ಷಕ್ಕೆ 1602ರಲ್ಲಿ ಡಚ್ರು, ಮತ್ತೆ ಕೊನೆಯದಾಗಿ 1664ರಲ್ಲಿ ಫ್ರೆಂಚ್ರು ಎಂಟ್ರಿ ಕೊಟ್ರು. ಸೊ ಇವರೇ ಆ 4 ಮೇನ್ ಪ್ಲೇಯರ್ಸ್. ಪೋರ್ಚುಗೀಸರು ಫಸ್ಟ್ ಬಂದಿದ್ರಿಂದ ಅವರಿಗೆ ಒಂದು ಹೆಡ್ಸ್ಟಾರ್ಟ್ ಸಿಕ್ಕಿತ್ತು, ನಿಜ. ಆದ್ರೆ ಅವರ ಒಳಗಿನ ಭ್ರಷ್ಟಾಚಾರ, ಧಾರ್ಮಿಕ ವಿಚಾರಗಳಲ್ಲಿ ಕಠಿಣ ನಿಲುವು, ಮತ್ತೆ ಅವರ ಗಮನ ಬ್ರೆಜಿಲ್ ಕಡೆಗೆ ಹೊರಳಿದ್ದು, ಇದೆಲ್ಲದ್ರಿಂದಾಗಿ ಭಾರತದಲ್ಲಿ ಅವರ ಹಿಡಿತ ದಿನ ಕಳೆದಂತೆ ಸಡಿಲಾಗ್ತಾ ಬಂತು. ಡಚ್ಚರ ಕಥೆನೇ ಬೇರೆ. ಅವರ ಫೋಕಸ್ ಇದ್ದದ್ದು ಕೇರಳದ ಮೇಲೆ. ಅಲ್ಲಿನ ಕರಿಮೆಣಸಿನ ವ್ಯಾಪಾರ ತುಂಬನೇ ಲಾಭದಾಯಕವಾಗಿತ್ತು. ಅಷ್ಟೇ ಅಲ್ಲ, ನೋಡಿ ಅವರೆಷ್ಟು ಬುದ್ಧಿವಂತರಾಗಿದ್ರು ಅಂದ್ರೆ, ಸ್ಥಳೀಯರ ಜೊತೆ ಚೆನ್ನಾಗಿರೋಕೆ ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಇರೋ ನಾಣ್ಯಗಳನ್ನೇ ಪ್ರಿಂಟ್ ಮಾಡಿದ್ರು. ಆದ್ರೆ ಬ್ರಿಟಿಷರ ಕಾಂಪಿಟೇಷನ್ ತಡೆಯೋಕಾಗ್ಲಿಲ್ಲ. ಸೊ ಕೊನೆಗೆ ಅವರು ತಮ್ಮ ಗಮನವನ್ನ ಇಂಡೋನೇಷ್ಯಾ ಕಡೆ ಶಿಫ್ಟ್ ಮಾಡಿದ್ರು. ಹೀಗೆ ಪೋರ್ಚುಗೀಸರು ಮತ್ತೆ ಡಚ್ಚರು ಸೈಡಿಗೆ ಸರಿದ ಮೇಲೆ ಆಟದ ಅಸಲಿ ರೋಚಕತೆ ಶುರುವಾಯಿತು. ಭಾರತದ ಮೇಲಿನ ಹಿಡಿತಕ್ಕಾಗಿ ನಡೆದ ಈ ರೇಸ್ ಈಗ ಫೈನಲ್ ಸ್ಟೇಜ್ಗೆ ಬಂದಿತ್ತು. ಇದು 2 ದೊಡ್ಡ ಶಕ್ತಿಗಳ ನಡುವಿನ ಮುಖಾಮುಖಿ, ಬ್ರಿಟನ್ ವರ್ಸಸ್ ಫ್ರಾನ್ಸ್. ಮೊದಲನೇ ರೌಂಡ್ ಅಂದ್ರೆ ಮೊದಲನೇ ಕರ್ನಾಟಿಕ್ ಯುದ್ಧ. ಇದು ಆಕ್ಚುಲಿ ಯುರೋಪಲ್ಲಿ ನಡೀತಿದ್ದ ಜಗಳದ ಒಂದು ಸೈಡ್ ಎಫೆಕ್ಟ್ ಅಷ್ಟೇ. ಕೊನೆಗೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆ ಇದು ಡ್ರಾ ಆಯಿತು. ಯಾರೂ ಗೆಲ್ಲಿಲ್ಲ, ಯಾರೂ ಸೋಲ್ಲಿಲ್ಲ. ಆದ್ರೆ ಇದು ಮುಂದಿನ ದೊಡ್ಡ ಯುದ್ಧಕ್ಕೆ ಒಂದು ಟ್ರೇಲರ್ ತರ ಇತ್ತು. 2ನೇ ರೌಂಡಲ್ಲಿ ಇಬ್ರೂ ಸ್ಮಾರ್ಟ್ ಆಗಿ ಆಡೋಕ್ ಶುರು ಮಾಡಿದ್ರು. ಇಲ್ಲಿನ ರಾಜರ ಜಗಳದಲ್ಲಿ ತಲೆ ಹಾಕಿ ತಮಗೆ ಬೇಕಾದವರನ್ನ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಫ್ರೆಂಚರಿಗೆ ದೊಡ್ಡ ಹೊಡೆತ ಬಿದ್ದಿದ್ದೇ ಆಗ. ಅವರ ಸಮರ್ಥ ಗವರ್ನರ್ ಡೂಪ್ಲೆನ್ ಅನ್ನ ವಾಪಸ್ ಕರೆಸ್ಕೊಂಡ್ರು. ಇದು ಬ್ರಿಟಿಷರಿಗ ದೊಡ್ಡ ಅಡ್ವಾಂಟೇಜ್ ಆಯ್ತು. ಗೇಮ್ ಚೇಂಜಿಂಗ್ ಮೂವ್ಮೆಂಟ್ ಅಂತಾನೇ ಹೇಳ್ಬಹುದು. ಇನ್ನು 3ನೇ ರೌಂಡ್, ಇದು ಫೈನಲ್ ನಾಕ್ಔಟ್ ಪಂಚ್. 1760ರಲ್ಲಿ ನಡೆದ ವಾಂಡಿವಾಶ್ ಕದನದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋತ್ಹೋದ್ರು. ಇದರೊಂದಿಗೆ ಭಾರತದಲ್ಲಿ ಫ್ರೆಂಚರ ಆಟ ಬಹುತೇಕ ಮುಗಿದೇ ಹೋಯಿತು. ಬ್ರಿಟಿಷರು ಕ್ಲಿಯರ್ ವಿನ್ನರ್ಸ್ ಆಗಿ ನಿಂತ್ರು. ಸರಿ, ತಮ್ಮ ಯುರೋಪಿಯನ್ ಕಾಂಪಿಟಿಟರ್ಸ್ ಎಲ್ಲರನ್ನೂ ಸೈಡ್ಗೆ ತಳ್ಳಿದ ಮೇಲೆ ಬ್ರಿಟಿಷರ ಕಣ್ಣು ಬಿದ್ದಿದ್ದು ಭಾರತದ ಚಿನ್ನದ ಮೊಟ್ಟೆ ಇಡೋ ಕೋಳಿ ಮೇಲೆ, ಅದೇ ಬಂಗಾಳ. ಈ ಒಂದು ಹೆಜ್ಜೆ ಇದೆಯಲ್ಲ, ಇದು ಅವರನ್ನ ಕೇವಲ ವ್ಯಾಪಾರಿಗಳಿಂದ ಭಾರತದ ಆಡಳಿತಗಾರರಾಗಿ ಬದಲಾಯಿಸ್ಬಿಡ್ತು. ಆ ಬಹುಮಾನ ಬಂಗಾಳ. ಆಗಿನ ಕಾಲಕ್ಕೆ ಭಾರತದ ಅತೀ ಶ್ರೀಮಂತ ಪ್ರಾಂತ್ಯ ಅಂದ್ರೆ ಅದೇ. ಅಲ್ಲಿನ ವ್ಯಾಪಾರ, ಅಲ್ಲಿನ ಸಂಪತ್ತು ಯುರೋಪಿಯನ್ ಕಂಪನಿಗಳಿಗೆ ಕನಸಿನಂತಿತ್ತು.
ಒಂದ್ರೀತಿ ಹೇಳೋದಾದ್ರೆ ಬಂಗಾಳ ಯಾರ್ ಕೈಯಲ್ಲಿರುತ್ತೋ ಭಾರತದ ಭವಿಷ್ಯ ಅವ್ರ ಕೈಯಲ್ಲೇ ಇರುತ್ತೆ ಅನ್ನೋ ಸ್ಥಿತಿ ಇತ್ತು. ಹಾಗಿದ್ರೆ ಪ್ಲಾಸಿ ಕದನ ಯಾಕೆ ನಡ್ತು? ಅದಕ್ಕೆ ಕಾರಣಗಳು ಒಂದೆರಡಲ್ಲ ನೋಡಿ. ಬ್ರಿಟಿಷ್ ಅಧಿಕಾರಿಗಳು ದಸ್ತಕ್ ಅಂತಿದ್ದ ಟ್ಯಾಕ್ಸ್ ಫ್ರೀ ಪರ್ಮಿಟ್ಗಳನ್ನ ತಮ್ಮ ಸ್ವಂತ ಲಾಭಕ್ಕೆ ಬಳಸ್ಕೊಳ್ತಿದ್ರು. ಬಂಗಾಳದ ನವಾಬ ಸಿರಾಜುದ್ದೌಲಾ ಇದನ್ನ ಸಹಜವಾಗಿಯೇ ವಿರೋಧಿಸಿದ. ಅಷ್ಟೇ ಅಲ್ಲ, ಬ್ರಿಟಿಷರು ನವಾಬನ ಆಸ್ಥಾನದಲ್ಲೇ ಅವನ ವಿರೋಧಿಗಳಿಗೆ ಸಪೋರ್ಟ್ ಮಾಡ್ತಿದ್ರು. ಇದರ ನಡುವೆ ಕಲ್ಕತ್ತಾದ ಕಪ್ಪು ಕೋಣೆ ದುರಂತ ಅಂತ ಒಂದು ಘಟನೆ ನಡೆದು ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು. ಪ್ಲಾಸಿ ಕದನದ ಟ್ವಿಸ್ಟ್ ಇಲ್ಲೇ ಇರೋದು. ಒಂದು ಕಡೆ ನವಾಬನ ಹತ್ರ 50,000 ಸೈನಿಕರ ದಂಡು, ಇನ್ನೊಂದು ಕಡೆ ರಾಬರ್ಟ್ ಕ್ಲೈವ್ನ ಹತ್ರ ಕೇವಲ 3,000 ಸೈನಿಕರು. ಲೆಕ್ಕಾಚಾರದಲ್ಲಿ ನವಾಬನೇ ಗೆಲ್ಬೇಕಿತ್ತು. ಆದ್ರೆ ಬ್ರಿಟಿಷರ ನಿಜವಾದ ಅಸ್ತ್ರ ಸೈನಿಕರಲ್ಲ, ಅದು ವಂಚನೆ. ನವಾಬನ ಸೇನಾಪತಿ ಮೀರ್ ಜಾಫರ್ ಬ್ರಿಟಿಷರ ಜೊತೆ ಸೀಕ್ರೆಟ್ ಡೀಲ್ ಮಾಡಿಕೊಂಡು ಸರಿಯಾಗಿ ಯುದ್ಧದ ಸಮಯದಲ್ಲಿ ತನ್ನ ಸೈನ್ಯವನ್ನೇ ಸುಮ್ಮನೆ ನಿಲ್ಲಿಸ್ಬಿಟ್ಟ. ನೋಡಿ, ಯುದ್ಧವನ್ನ ಶಕ್ತಿಯಿಂದ ಅಲ್ಲ, ನಂಬಿಕೆ ದ್ರೋಹದಿಂದ ಗೆದ್ರು. ಪ್ಲಾಸಿ ಕದನದ ನಂತರ ಏನಾಯಿತು? ಮೀರ್ ಜಾಫರನ್ನ ಹೆಸರಿಗೆ ಮಾತ್ರ ನವಾಬನನ್ನಾಗಿ ಕೂರಿಸಿದ್ರು. ಅವನು ಬ್ರಿಟಿಷರ ಕೈಗೊಂಬೆ ಅಷ್ಟೇ. ಅಲ್ಲಿಂದ ಮುಂದೆ ಬಂಗಾಳದ ಸಂಪತ್ತು, ಚಿನ್ನ, ಬೆಳ್ಳಿ, ಸಂಪನ್ಮೂಲ ಎಲ್ಲವೂ ಕಂಪನಿಯ ಖಜಾನೆಗೆ ತುಂಬಿಕೊಳ್ಳಕ್ಕೆ ಶುರುವಾಯಿತು. ಇದು ವ್ಯಾಪಾರ ಅಲ್ಲ, ಇದು ಕಪ್ಪಕಾಣಿಕೆ. ಬಕ್ಸಾರ್ ಕದನ ಇದು ಬ್ರಿಟಿಷರ ಗೆಲುವಿಗೆ ಹಾಕಿದ ಅಂತಿಮ ಮುದ್ರೆ. 1764ರಲ್ಲಿ ನಡೆದ ಈ ಯುದ್ಧದಲ್ಲಿ ಅವರು ಬರೀ ಬಂಗಾಳವನ್ನಲ್ಲ, ಮೊಘಲ್ ಚಕ್ರವರ್ತಿ ಮತ್ತು ಬೇರೆ ಭಾರತೀಯ ರಾಜರ ಒಕ್ಕೂಟವನ್ನೇ ಸೋಲಿಸಿದ್ರು. ಈ ಗೆಲುವಿನೊಂದಿಗೆ ಅವರು ಅಧಿಕೃತವಾಗಿ ಉತ್ತರ ಭಾರತದ ಅಧಿಪತಿಗಳಾದ್ರು. ವ್ಯಾಪಾರದ ಮುಖವಾಡ ಕಳುಚಿ ಸಾಮ್ರಾಜ್ಯದ ಕಿರೀಟ ಧರಿಸಿದ್ರು. ಹಾಗಾದ್ರೆ ಕೊನೆಗೆ ಏನಾಯ್ತು? ಕೇವಲ ವ್ಯಾಪಾರ ಮಾಡೋಕೆ ಅಂತ ಬಂದ ಒಂದು ಕಂಪನಿ ಹೇಗೆ ಇಡೀ ಭಾರತವನ್ನೇ ಆಳುವ ಶಕ್ತಿಯಾಗಿ ಬದಲಾಯ್ತು? ಈ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಹಿಂದಿನ ಸೀಕ್ರೆಟ್ ಏನು? ಹಾಗಿದ್ರೆ ಈ ರೇಸ್ನ ಬ್ರಿಟಿಷರು ಗೆಲ್ಲೋಕೆ ಕಾರಣ ಏನು ಅಂತ ನೋಡೋದಾದ್ರೆ ಹಲವಾರು ಅಂಶಗಳಿವೆ. 1. ಅವರ ಮಿಲಿಟರಿ ಶಿಸ್ತು ಮತ್ತು ಹೊಸ ಯುದ್ಧ ತಂತ್ರಗಳು. 2. ಅವರ ನೌಕಾಪಡೆ, ಸಮುದ್ರದ ಮೇಲೆ ಅವರೇ ಕಿಂಗ್ಸ್ ಆಗಿದ್ರು. 3. ರಾಜಕೀಯ ಚಾಣಾಕ್ಷತೆ, ಇಲ್ಲಿನ ರಾಜರ ನಡುವಿನ ಜಗಳಗಳನ್ನ ತಮಗೆ ಬೇಕಾದ ಹಾಗೆ ಬಳಸ್ಕೊಂಡ್ರು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಂಗಾಳದಿಂದ ಸಿಕ್ಕಿದ ಅಪಾರ ದುಡ್ಡು. ಈ ಎಲ್ಲ ಕಾರಣಗಳಿಂದ ಅವರ ಗುರಿ ವ್ಯಾಪಾರದಿಂದ ಸಾಮ್ರಾಜ್ಯ ಸ್ಥಾಪನೆಯ ಕಡೆಗೆ ಹೊರಳಿತು. ಸರಿ, ಈ ಇಡೀ ಕಥೆಯನ್ನ ನೋಡಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ ಕೇಳೋಣ. ಒಂದು ವೇಳೆ ಆ ಪೈಪೋಟಿಯಲ್ಲಿ ಫ್ರೆಂಚರು ಗೆದ್ದಿದ್ರೆ, ಬ್ರಿಟಿಷರ ಬದಲು ಫ್ರೆಂಚರು ಭಾರತವನ್ನ ಆಳಿದ್ರೆ, ಇವತ್ತಿನ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಜಗತ್ತು ಹೇಗಿರ್ತಿತ್ತು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ.